Good morning, my dear students. Yesterday we studied about the different groups of algae. Among them, the first group is called the chlorophyceae. Yes, we understand something about that group of algae called chlorophyceae, as the name indicates, and as what I told you already, based on the dominant pigment, it is present in that particular algal community. That leads to that group may be referred based on the type of pigment it is going to dominate in that one. Basically, three groups of alga have been grouped. Among them, the first one is called the chlorophyceae, second one is called as the phaeophyceae, and third group is called the rhodophyceae. Among them, yesterday we studied in detail about the chlorophyceae. Now today I will try to explain you about the next group, that is called as the phaeophyceae. Remember, so based on the pigmentation, these phaeophytic alga may be commonly called as the brown algae. ನೋಡಿ, ಇದಕ್ಕೆ ಬ್ರೌನ್ ಆಲ್ಗೆ ಅಂತೇಳಿ ಕರೆದು. ಇಲ್ಲಿ ಈ ಮೂರರಲ್ಲೂ ಒಂದು ಥರದ ವ್ಯತ್ಯಾಸವನ್ನು ನಾವು ಗಮನಿಸಬಹುದು. ಕ್ಲೋರೋಫೈಸಿಯಲ್ಲಿ ನಾವು ಹ್ಯಾಬಿಟೇಟ್ ಹೇಳಿದಾಗ, ಸೊ ಕ್ಲೋರೋಫೈಸಿ ಆರ್ ಕಾಮನ್ಲಿ ಕಾಲ್ಡ್ ಆಸ್ ದ ಗ್ರೀನ್ ಆಲ್ಗೆ, ಅಂಡ್ ದಟ್ ದೇ ಮೇ ಬಿ ಅಕರಿಂಗ್ ಇನ್ ಬೋತ್ ಫ್ರೆಶ್ ವಾಟರ್ ಅಂಡ್ ಆಸ್ ವೆಲ್ ದ ಮರೈನ್ ಫಾರಮ್ ಅಂತ ಹೇಳಿ. ಬಟ್ ಆದರೆ ಈ ಒಂದು ಬ್ರೌನ್ ಆಲ್ಗೆ ಏನಿದೆ, ಫಿಯೋಫೈಸಿ ಅಂತ ನಾವೇನು ಹೇಳ್ತೀವಿ, these are not occurring in fresh water. They are mainly concerned with the marine type of forms ಅಂತ ಹೇಳಿ ನಾವು ಹೇಳ್ತೀವಿ. ಈ ಒಂದು ಫಿಯೋಫೈಸಿನಲ್ಲಿ ಮೋಸ್ಟ್ ಆಫ್ ದ ಆಲ್ಗಾ ದೇ ಆರ್ ಕಾಲ್ಡ್ ದ ಬ್ರೌನ್ ಆಲ್ಗೆ. ದೇ ಮೇ ಬಿ ಸಿಂಪಲ್ ಬ್ರಾಂಚ್ಡ್ ಫಿಲಮೆಂಟಸ್ ಆರ್ ಮ್ಯಾಸಿವ್ ಪ್ಲಾಂಟ್ ಬಾಡೀಸ್ ಅಂತ ಹೇಳಿ ನಾವು ಕರಿತೀವಿ. ಅಂದರೆ ಇಲ್ಲಿ ಈ ಥರದ ಒಂದು ಪಾಯಿಂಟನ್ನು ನಾವು ಯಾಕೆ ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ ಅಂತಂದರೆ, ಸೊ ಇಲ್ಲಿ ಸ್ಮಾಲರ್ ಟು ಬಿಗ್ಗರ್ ಟೈಪ್ ಆಫ್ ಆಲ್ಗೆಯನ್ನು ನಾವು ಬ್ರೌನ್ ಆಲ್ಗೆಯಲ್ಲಿ ನೋಡ್ಬೋದು. ಆ್ಯಂಡ್ ಯೂಶಲಿ ದೇ ಆರ್ ಗೋಯಿಂಗ್ ಟು ಬಿ ಅಕರಿಂಗ್ ಇನ್ ದ ಸಿ ವಾಟರ್, ಅಂದರೆ ಉಪ್ಪು ನೀರಲ್ಲಿ ಹೆಚ್ಚು ಸಿಗುವಂಥದ್ದು. ಅದಕ್ಕೆ ನಾವು ಇವನ್ನ ಮರೈನ್ ಫಾರಮ್ಸ್ ಅಂತೇಳಿ ಹೇಳಿರೋದು. ಸೊ ಇದರಲ್ಲಿ ಸಮ್ ಪ್ಲ್ಯಾಂಟ್ಸ್, ಫಾರ್ ಎಕ್ಸಾಂಪಲ್ ಕೆಲ್ಪ್ಸ್ ಅಂತೇಳಿ ಕರೀತಾರೆ. ಆ ಕೆಲ್ಪ್ಸಿನ ಹೈಟು ನೀವು ಕೇಳಿದರೆ ಸರ್ಪ್ರೈಸ್ ಆಗ್ಬೋದು. ಇಟ್ ಮೇ ವೇರೀಸ್ ಟು ಎನ್ ಎಕ್ಸ್ಟೆಂಟ್ ಆಫ್ 100 odd meters ಹೈಟ್, ಅಂದರೆ ಸುಮಾರು ಒಂದು 100 ಮೀಟ್ರು ಎತ್ತರ ಇರುವಂಥ ಪ್ಲ್ಯಾಂಟ್ಸನ್ನು ಕೂಡ ನಾವು ಈ ಒಂದು ಬ್ರೌನ್ ಆಲ್ಗೆನಲ್ಲಿ ನೋಡ್ಬೋದಾಗಿದೆ. ಇನ್ನು ಅದರ್ ಇಂಪಾರ್ಟೆಂಟ್ ಥಿಂಗ್ಸ್, ಈ ಒಂದು ಬ್ರೌನ್ ಆಲ್ಗೆ ಬಗ್ಗೆ ನಾವು ಪಾಯಿಂಟ್ಸ್ ಮಾಡೋದಾದರೆ, ಇದರ ಒಂದು ಆಲ್ಗಲ್ ಏನು ಸಿಂಪಲ್ ಬ್ರಾಂಚ್ಡ್ ಫಿಲಮೆಂಟಸ್ ಅಥವಾ ಮ್ಯಾಸಿವ್ ಪ್ಲಾಂಟ್ ಬಾಡಿ ಅಂತೇಳಿ ನಾವೇನು ಕರೆದ್ವಿ. ಸೊ ದೀಸ್ ಪ್ಲಾಂಟ್ಸ್ ಆ್ಯಕ್ಚುಲಿ ದ ಔಟರ್ ಸೆಲ್ ವಾಲ್ ಈಸ್ ಮೇಡ್ ವಿತ್ ಆ್ಯನ್ ಸೆಲ್ಯುಲೋಸಿಕ್ ಸೆಲ್ ವಾಲ್ ಅಪಾರ್ಟ್ ಫ್ರಮ್ ಆ್ಯನ್ ರಿಜಿಡ್ ಒನ್ ಮೋರ್ ಲೇಯರ್ ದಟ್ ಈಸ್ ಕಾಲ್ಡ್ ಆಸ್ ದ ಆಲ್ಜಿನ್ ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟ್, ದೀಸ್ ಬ್ರೌನ್ ಆಲ್ಗೆ, ದ ಮ್ಯಾಸಿವ್ ಪ್ಲಾಂಟ್ ಬಾಡೀಸ್, they are going to attach it to the structure that is called as the holdfast ಅಂತ ನಾವು ಹೇಳ್ತೀವಿ. ಸೊ ಇದರಲ್ಲಿ the stripe like structure is there, the stalk of the plant is called as the stripe, and the photosynthetic leaf like structure it is there, that is called by the name as the frond ಅಂತ ಹೇಳಿ ನಾವು ಹೇಳಲಿಕ್ಕೆ ಸಾಧ್ಯತೆ ಇದೆ. And cellulosic cell wall with the gelatinous coating layer that is called as the algae. So in this brown algae, reproduction has been followed by the three methods. Among them, one may be the vegetative method of reproduction, second one may be the asexual method of reproduction, and the third method of reproduction is nothing but the sexual method of reproduction. Andre vegetative reproduction ಇದೆ, asexual method of reproduction ಇದೆ, ಅದೇ ರೀತಿಯಲ್ಲಿ ಸೆಕ್ಷುವಲ್ ಮೆಥಡ್ ಆಫ್ ರಿಪ್ರೊಡಕ್ಷನ್ಸ್ ಅನ್ನ ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ. ಇದರಲ್ಲಿ ಕೆಲವು ಸೆಲೆಕ್ಟೆಡ್ ಎಕ್ಸಾಂಪಲ್ಸ್ ಅನ್ನು ನಾವು ನೆನಪು ಮಾಡ್ಕೋಬಹುದು ರಿಗಾರ್ಡಿಂಗ್ ದಿಸ್ ಫಿಯೋಫೈಸಿ ಅಥವಾ ಬ್ರೌನ್ ಆಲ್ಗೆ ಕನ್ಸರ್ನ್.
ವಿಚ್ ಆರ್ ದೋಸ್ ಅಂತ ಹೇಳಿದ್ರೆ ಒಂದು ಎಕ್ಟೋಕಾರ್ಪಸ್ ಇದೆ, ಡಿಕ್ಟಿಯೋಟವನ್ನು ಹೇಳ್ಬೋದು, ಲೆಮೈನೇರಿಯಾವನ್ನು ನಾವಿಲ್ಲಿ ರೆಫರ್ ಮಾಡ್ಬೋದು, ಸರ್ಗ್ಯಾಸವನ್ನು ನಾವಿಲ್ಲಿ ರೆಫರ್ ಮಾಡ್ಕೋಬಹುದು. ಅದೇ ರೀತಿಯಲ್ಲಿ ಅನದರ್ ಒನ್ ದಟ್ ಈಸ್ ರೆಫರ್ಡ್ ಬೈ ದ ನೇಮ್ ಆಸ್ ದ ಫ್ಯೂಕಸ್ ಅಂತ ಹೇಳಿ. ಹೀಗೆ ದಿಸ್ ರೂಡೋಫೈಸಿ ದಿಸ್ ಇಸ್ going to have with Phaeophyce is going to have with the following type of characters. So ಇಲ್ಲಿ ಡಾಮಿನೆಂಟ್ ಪಿಗ್ಮೆಂಟ್ ಯಾವುದಿದೆ ಅಂತ ಹೇಳಿದಾಗ along with the chlorophyll A and C there are present that is one may be the xanthophyll, another one may be the carotenoids and third one may be the fucoxanthin. So ಇವಿಷ್ಟು ಪಾಯಿಂಟ್ಸ್ ಅನ್ನು ನಾವು ಇವತ್ತು ಬ್ರೌನ್ ಆಗಿ ನದಿ ಫಿಯೋಫೈಸಿ ನಲ್ಲಿ ಪಾಯಿಂಟ್ಸ್ ಮಾಡಬೇಕಾಗುತ್ತೆ ಒನ್ ಬೈ ಒನ್. ಫಿಯೋಫೈಸಿ these are second type of algae commonly called as brown algae. Commonly called as brown algae. ಇವನ್ನ ನಾವು ಬ್ರೌನ್ ಆಲ್ಗೆ ಅಂತೇಳಿ ಕರಿತೀವಿ. ಓಕೆ, they exist in simple branched filamentous and massive plant body. Massive plant bodies. Massive plant bodies. Right. They possess and pigments like chlorophyll A and C. Then other pigments are xanthophyll, carotenoids and fucoxanthin. Xanthophyll, carotenoids and fucoxanthin. The stored food material are in the form of laminarian or mannitol. Laminarian or mannitol. Next, the cell wall of brown algae are made with cellulosic
cell wall along with algae. Next point, along with algae. The plant body is usually attached to the plant body usually attached to the structure called holdfast. And that is the stalk of the plant is stipe. The stalk of the plant is stipe and possess photosynthetic leaf like frond. So ಒಂದು ಸ್ಟ್ರೈಪ್ ಇನ್ನೊಂದು ಫ್ರಾನ್, leaf like frond. Some plants rises to an height of more than 100 meters. ಇವಿಷ್ಟು ಪಾಯಿಂಟ್ಸ್ ಅನ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಯಾವುದ್ರ ಬಗ್ಗೆ, ರಿಗಾರ್ಡಿಂಗ್ ದಿಸ್ ಫಿಯೋಫೈಸಿ. ಸಿ ಫಿಯೋಫೈಸಿ, these are second type of algae commonly called as brown algae ಅಂತ ಹೇಳ್ತಾರೆ. They exist in simple branched filamentous and massive plant body. Usually they are marine form, occurring only in sea water, ocean ಅಥವಾ sea water. Marine form, ocean ಅಥವಾ sea water. They exist in simple branched filamentous and massive plant bodies. For example, kelps ಅಂತ ಹೇಳ್ತಾರೆ, KELPS, kelps ಅಂತ ಹೇಳ್ಬೋದು, height ಜಾಸ್ತಿ ಇದೆ. They possess and pigments like chlorophyll A and C. Then other pigments are xanthophyll, carotenoids and fucoxanthin. Okay. The stored food material are in the form of laminae or else mannitol ಅಂತ ಇದೆ. The cell wall of brown algae are made with cellulosic cell wall. Cellulosic ಇರುತ್ತೆ, rigid ಇರುತ್ತೆ, along with algae. ಇದು ಕೂಡ ಅಷ್ಟೇ important point. Okay, cellulosic cell wall along with algae. The plant body usually attached to the structure called holdfast. ನೋಡಿ, ಈ ಪಾಯಿಂಟ್ ಅನ್ನು ನೀವು ಕನ್ಸಿಡರ್ ಮಾಡಬೇಕು. ಹೋಲ್ಡ್ಫಾಸ್ಟ್ ಅನ್ನೋದು ಒಂದು ರಾಕ್ ಸರ್ಫೇಸ್ ಅಂತ ಹೇಳ್ಬೋದು. ಹೋಲ್ಡ್ಫಾಸ್ಟ್ ಅಂತ ಹೇಳಿದ್ರೆ ರಾಕ್ ಸರ್ಫೇಸ್ ತರ ಕೆಳಗಡೆ. ಅಂಡ್ ಸ್ಟಾಕ್ ಆಫ್ ದ ಪ್ಲಾಂಟ್ ಈಸ್ ದ ಸ್ಟೈಪ್ ಅಂತ ಹೇಳ್ತಾರೆ. ಸ್ಟಾಕ್ ಆಫ್ ದ ಬ್ರೌನ್ ಆಲ್ಗಲ್ ಪ್ಲಾಂಟ್ ಈಸ್ ಕಾಲ್ಡ್ ಸ್ಟೈಪ್
and possess photosynthetic leaf-like frond. Frond ಅಂತ ಹೇಳ್ತಾರೆ. Leaf-like structure ಅನ್ನ frond ಅಂತ ಹೇಳಬೇಕು. Some plants rises to a height of more than 100 meters. ಸುಮಾರು 100 ಮೀಟರ್ಗಿಂತ ಹೆಚ್ಚು ಎತ್ತರ ಇರುವಂತ ಪ್ಲಾಂಟ್ಸ್ ಅನ್ನ ನಾವು ಈ ಒಂದು ಫಿಯೋಫೈಸಿನಲ್ಲಿ ನೋಡಬಹುದು. ಹಾಗಾಗಿ ಈ ಎಲ್ಲ ಪಾಯಿಂಟ್ಸ್ ಅನ್ನು ಕೂಡ ನೀವು ರಿಮೆಂಬರ್ ಮಾಡಲೇಬೇಕಾದಂಥದ್ದು. ಸೊ ಇನ್ ದ ನೆಕ್ಸ್ಟ್ ಪಾಯಿಂಟ್ ಈಸ್ ರಿಪ್ರೊಡಕ್ಷನ್ ಅಂತ ಹೇಳ್ಬಿಟ್ಟು. ಸೊ ಓಕೆ, ರಿಪ್ರೊಡಕ್ಷನ್ ನೆಕ್ಸ್ಟ್ study about the reproduction in brown algae. Okay, reproduction. Reproduction. Brown algae undergoes reproduction by means of three methods. Undergoes reproduction by means of three methods. That is, one, vegetative reproduction. Vegetative reproduction. It is by means of fragmentation. It is by means of fragmentation. ನಾನು ಸಾಕಷ್ಟು ಸಲ ನಿಮಗೆ ಫ್ರಾಗ್ಮೆಂಟೇಷನ್ ಬಗ್ಗೆ ಹೇಳ್ಕೊಟ್ಟಿದ್ದೇನೆ, ನೀವು ನೆನಪು ಮಾಡ್ಕೋಬೇಕು. ಒಂದು ಉದಾಹರಣೆ ನಾಸ್ಟಾಕ್ ನೀವು ನೆನಪು ಮಾಡ್ಕೊಳ್ಳಿ. ನಾಸ್ಟಾಕ್ ಈ ಒಂದು ಬ್ಲೂ ಗ್ರೀನ್ ಆಲ್ಗೆನಲ್ಲಿ ನಾಸ್ಟಾಕ್ ಫಿಲಮೆಂಟ್ ಲೆಂತ್ ಇರುತ್ತೆ. Due to some accidental break, it resulted in a small fragment, okay, from the parental filament. Later, that fragment will divide together and resulted in formation of a new filament of nostoc. So, ಅದೇ ತರದ ಒಂದು ಮೆಥಡ್ ಇಲ್ಲಿ ಕೂಡ ಬ್ರೌನ್ ಆಲ್ಗೆನಲ್ಲಿ ನಾವು ನೋಡ್ತೀವಿ. ಆ ಮೆಥಡ್ ಆಫ್ ರಿಪ್ರೊಡಕ್ಷನ್ ಅನ್ನ ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಂತೇಳಿ ಕರೆದಿರೋದಿದೆ. ಸೊ ಇದಕ್ಕೆ ಫ್ರಾಗ್ಮೆಂಟೇಷನ್ ಅಂತೇಳಿ ನಾವು ಕರಿತೀವಿ, ಫ್ರಾಗ್ಮೆಂಟೇಷನ್. ನೆಕ್ಸ್ಟ್ ಒನ್ ಈಸ್ asexual reproduction. Asexual reproduction. Okay, so this asexual reproduction, it is all taken place by means of biflagellate zoospores. Biflagellate zoospores. Bi ಅಂದ್ರೆ ಎರಡು, ಫ್ಲಾಜಿಲೇಟ್ ಅಂತಂದ್ರೆ ಟ್ರೈಕೋಮ್ ಲೈಕ್ ಸ್ಟ್ರಕ್ಚರ್ಸ್ ಇರುವಂತ, ಅದಕ್ಕೆ ನಾವು ಬೈಫ್ಲಾಜಿಲೇಟ್ ಅಂತಾರೆ. ನಿಮಗೊಂದು ಡಯಾಗ್ರಾಮ್ ಹಾಕಿ ತೋರಿಸ್ತೀನಿ, ಜಸ್ಟ್ ಸಿಂಪಲ್ ಆಗಿ ಈ ರೀತಿ ಇರುವಂಥದ್ದು. ಇದನ್ನ ನಾವು ಫ್ಲಾಜೆಲ್ಲಾ ಅಂತ ಹೇಳ್ತೀವಿ. ಓಕೆ, ಬೈಫ್ಲಾಜಿಲೇಟ್ ಝೂಸ್ಪೋರ್ಸ್. ಇನ್ನು ಥರ್ಡ್ ಒನ್, ಸೆಕ್ಷುವಲ್ ರಿಪ್ರೊಡಕ್ಷನ್. Sexual reproduction by means of fusion of gametes. Gametes ಅಲ್ಲಿ ಮೂರು ತರ. ಒಂದು ಐಸೋಗ್ಯಾಮಸ್, okay, another one isogamous, and third may be the oogamous.
Remember, isogametes andre both gametes are similar. Both male and female gametes are similar. Adana isogametes antare. Anisogametes antandre dissimilar. Dissimilar. Oogametes antandre sperm plus non-motile egg. It resulted in formation of zygote. So this kind of method of reproduction can be observed in this brown algae. So these 2 points are never. In the next we shall move on to the next one, that is called as very smart very fast algae. So phaeophyce under brown algae. Brown algae undergoes reproduction by means of 3 methods. Among them, one is called the vegetative reproduction, and second one is called as asexual reproduction. Third one is the sexual method of reproduction. Okay. So fragmentation, biflagellate zoospore formation, and another one is called as the sexual method of reproduction, where fusion of gametes. Among the gametes, 3 type of gametes can be. One may be the isogametic, another one anisogametic, and third one may be the fusioning of that is the opposite gametes like the sperm and as well the egg, non-motile egg. Okay. So in one more, that is called red algae. We shall study about the another group of algae, that is called as red algae. ಇಲ್ಲಿ examples ಅನ್ನು ಬರೆಸಿರ್ತೀನಿ. Ectocarpus, Dictyota, ಈ brown algae examples. Ectocarpus, okay, Dictyota, Laminaria, ಆಮೇಲೆ Sargassum, and Pyrrhus. ಸೊ ಇವೆಲ್ಲವನ್ನ ನಾವು ಬ್ರೌನ್ ಆಲ್ಗೆನಲ್ಲಿ ಸ್ಟಡಿ ಮಾಡಬಹುದು. These are the 4 to 5 examples we can have. Next, we shall study on to the next group, that is called as the red algae. Come to the point. Rhodophyce. Nothing but they are commonly called as red algae. They are commonly called as red algae. They are occurring in marine water, that is sea or ocean. Sea ಅಥವಾ ocean ಇಂಥ ಕಡೆ ಸಿಗುವಂತ ಪ್ಲಾಂಟ್ಸ್ ಅವಾಗಿರೋದು. Next, the predominant pigment in them pigments in them are chlorophyll, A and D, and or phycoerythrin.
multicellular and having Floridian starch. Floridian starch as the reserve food. They are having with the Floridian starch as their reserve food material. And I will come to that is the reproduction method. It is occurring in this red dot. So reproduction by three methods, that is one vegetative, second asexual, and the third one is the sexual reproduction. Again, once again, as in brown algae, here also vegetative reproduction by means of fragmentation. Then asexual reproduction by means of zoospores, and sexual reproduction by gametes. Sexual reproduction by gametes. Some examples I want to refer. Examples like Geridium, second Gracilaria, then Polysiphonia, are some examples which are referred in the book. Another one is there, that is called Porphyra. Porphyra. So these are the examples we can have in our textbook. Okay, so thank you. In the next class I will continue tomorrow.